ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೆಲವರಿಗೆ ಮಾಡಕ್ಕೆ ಬೇರೆ ಕೆಲಸ ಇರಲ್ಲ. ಸಮುದಾಯದ ಬಗ್ಗೆ, ಸಮಾಜದ ಬಗ್ಗೆ, ದೇಶದ ಬಗ್ಗೆ ಚಿಂತನೆ ಇರಲ್ಲ. ತಾಮಗೆ ಹಿಡಿದಿರುವ ಹುಚ್ಚನ್ನ ಅಥವಾ ಹುಚ್ಚನಾಗಿ ಕಡ್ದಿದ್ರೆ ಅದರ ಎಫೆಕ್ಟ್ ಅನ್ನ ಯಾವ್ಯಾವುದೋ ರೀತಿಯಲ್ಲಿ ಹೊರ ಹಾಕೊಂಡು ಅದರಿಂದ ಅವರಿಗೆ ಮಾತ್ರ ಸಮಸ್ಯೆ ಆದ್ರೆ ಪರವಾಗಿಲ್ಲ, ಇಡೀ ಸಮುದಾಯಕ್ಕೆ ಸಮಸ್ಯೆ ತಂದಿಡ್ತಾರೆ, ಅವಮಾನ ತಂದಿಡ್ತಾರೆ, ಟೀಕೆ ತಂದಿಡ್ತಾರೆ. ಅಂತಹದ್ದೊಂದು ಸ್ವಯಂ ಕೆರತ ಸ್ವಯಂ ಕೆರತ ಎಲ್ಲೆಲ್ಲೋ ಕೆರ್ಕೊಂಡಂಗೆ ಮಾಡ್ಕೊಳ್ಳುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ. ಯಾರೋ ಸದ್ಯಕ್ಕೆ ಮುಸ್ಲಿಂ ಸಮುದಾಯದಿಂದ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲ ಕಡೆ ಚರ್ಚೆ ಆಗ್ತಿರುವಂಥದ್ದು. ಅದು ತನಿಖೆ ಆಗಬೇಕು. ಅದು ಹಾಡನ್ನು ಯಾರು ಅಳವಡಿಸಿದ್ದು ಅದರ ಬಗ್ಗೆ ಆಮೇಲೆ. ಮೊದಲಿಗೆ ಅಲ್ಲಿ ನಡೆದಿರುವಂತಹದ್ದನ್ನ ಬಗ್ಗೆ ಅದರ ಬಗ್ಗೆ ಒಂದಷ್ಟು ಟೀಕೆಗಳು, ಚರ್ಚೆಗಳು ಈಗ ಆಗ್ತಿದೆಯಲ್ಲ. ಸೊ ಆ ನೀಚ ಕೃತ್ಯವನ್ನ ಮಾಡಿದ್ಯಾರು, ಅದು ಯಾರೇ ಆಗಿರಲಿ, ಯಾರದು ಮಾಡಿದ್ದು? ಅದಕ್ಕಿಂತ ಮೊದಲು ಏನು ನಡೀತು ಅಲ್ಲಿ ಚಿಕ್ಕಮಗಳೂರಿನಲ್ಲಿ? ಟಿಪ್ಪು ಸುಲ್ತಾನ್ರ 40 ಅಡಿ ಎತ್ತರದ ಕಟ್ಔಟ್ ಹಾಕಿ ಈದ್ ಮಿಲಾದ್ ಆಚರಣೆ ಸಂದರ್ಭದಲ್ಲಿ, ಪ್ರವಾದಿ ಮೊಹಮ್ಮದರ ಜನ್ಮದಿನದ ಆಚರಣೆ ಸಂದರ್ಭದಲ್ಲಿ ಇಂತಹ ಒಂದು ಆಪಾದನೆ, ದೊಡ್ಡ ಮಟ್ಟದ ಆಪಾದನೆ ಇಡೀ ಸಮುದಾಯದ ಮೇಲೆ ಬಂದಿದೆ. ಸೊ ಅದರಲ್ಲಿ ಏನೇನು ನಡೀತು ಇಲ್ಲಿಯವರೆಗೆ ಬೆಳವಣಿಗೆಗಳು? ಆ ಹಾಡನ್ನು ಅಳವಡಿಸಿದ್ಯಾರು? ಒಬ್ಬನ ಬಂಧನ ಆಗಿದೆ, ಆತನ ವಿವರಗಳೇನು? ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಿದೆ, ಇವತ್ತು ಈದ್ ಮಿಲಾದ್, ಪ್ರವಾದಿ ಮೊಹಮ್ಮದರ ಜನ್ಮದಿನ. ಅದರ ಆಚರಣೆ ಭಾಗವಾಗಿ ಅಲ್ಲಲ್ಲಲ್ಲಿ ಅವರದೇ ರೀತಿಯಾದಂತಹ ಒಂದು ಆಚರಣೆಗಳು, ಮೆರವಣಿಗೆಗಳು ಏನೇನೋ ಮಾಡ್ತಿರ್ತಾರೆ. ಅದರ ಭಾಗವಾಗಿ ಒಂದಷ್ಟು ಕಟೌಟ್ಗಳನ್ನು ನಿಲ್ಲಿಸೋದು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರ ಅಸ್ಮಿತೆ ಅಂತ ಕರೆಸ್ಕೊಳ್ಳುವಂತಹ ಟಿಪ್ಪು ಸುಲ್ತಾನರ, ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊಟ್ಟ ಮೊದಲ ಮತ್ತು ಅತ್ಯಂತ ಪ್ರಖರವಾಗಿ ಹೋರಾಡಿದಂತಹ ಹೋರಾಟಗಾರ ಟಿಪ್ಪು ಸುಲ್ತಾನ್, ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರ ದೊಡ್ಡ ದೊಡ್ಡ ಕಟ್ಔಟ್ಗಳನ್ನು ಇಡೋದು, ಅವ್ರಿಗೆ ಡೆಕೋರೇಷನ್ ಮಾಡೋದು, ಲೈಟಿಂಗ್ ಹಾಕೋದು, ಕವ್ವಾಲಿ ಇನ್ನೆಂಥದ್ದೆಂಥದ್ದು ಇಟ್ಕೊಂಡಿರ್ತಾರೆ. ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಟಿಪ್ಪು ನಗರ್ ಅನ್ನುವಂತಹ ಒಂದು ಏರಿಯಾದಲ್ಲಿ 40 ಅಡಿ ಎತ್ತರದ ಟಿಪ್ಪು ಸುಲ್ತಾನರ ಕಟ್ಔಟ್ ಅನ್ನು ನಿಲ್ಲಿಸಿದ್ದಾರೆ. ಇದು ಪ್ರತಿ ವರ್ಷ ಮಾಡ್ತಾರಂತೆ. ಅದನ್ನ SP ನೇ ಕನ್ಫರ್ಮ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಯಾರಿಗೂ ತಕರಾರಿಲ್ಲ. ಕೆಲವರು ಮುಸ್ಲಿಮರೇ ಪ್ರಶ್ನೆ ಮಾಡ್ತಿರುವಂತಹದ್ದು, ಪ್ರವಾದಿ ಮೊಹಮ್ಮದರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನರನ್ನ ಎಳ್ಕೊಂಡು ಬರೋ ಅವಶ್ಯಕತೆನೇ ಇಲ್ಲ. ಟಿಪ್ಪು ಸುಲ್ತಾನ್ ಒಬ್ಬ ಹೋರಾಟಗಾರ, ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಅಪ್ರತಿಮ ವೀರ. ಆತನ ಜನ್ಮದಿನ, ಆತನ ಹುತಾತ್ಮ ದಿನ, ಅಂತಹ ಸಂದರ್ಭದಲ್ಲಿ ಆತನನ್ನ ಕಟೌಟ್ ನಿಲ್ಲಿಸೋದ್ರಲ್ಲಿ ಅರ್ಥ ಇರುತ್ತೆ. ಈದ್ ಮಿಲಾದಿಗೆ ಯಾಕೆ ಬೇಕಾಗಿತ್ತು ಅನ್ನೋದು ಇದ್ದಾರೆ ಕೆಲವರು. ಸೊ ವಾಟ್, ಮುಸ್ಲಿಮರ ಅಸ್ಮಿತೆ ಹಾಗಾಗಿ ನಿಲ್ಲಿಸ್ಕೊಂಡಿದ್ದಾರೆ, ನಥಿಂಗ್, ನೋ ಪ್ರಾಬ್ಲಮ್, ಅದೇನು ಇಲ್ಲೀಗಲ್ಲು ಅಲ್ವಲ್ಲ. ಈ ದೇಶದ ಅತ್ಯಂತ ದೊಡ್ಡ ವೀರನನ್ನ ಕಟೌಟಲ್ಲಿ ನಿಲ್ಲಿಸ್ಕೊಳ್ಳೋದು ಇಲ್ಲೀಗಲ್ ಅಲ್ಲ. ಪೊಲೀಸರು ಸಹ, SP ಸಹ ಅದನ್ನೇ ಕನ್ಫರ್ಮ್ ಮಾಡಿದ್ದಾರೆ. ಜಿತೇಂದ್ರ ಕುಮಾರ್ ದಯಾಮ ಆ ಕಾರಣಕ್ಕೆ ನಾವು ಯಾವುದೇ ಕಾನೂನು ಕ್ರಮಕ್ಕೆ ಮುಂದಾಗಿಲ್ಲ, ಮುಂದಾಗೋದು ಇಲ್ಲ, ಅದು ಪ್ರತಿ ವರ್ಷ ನಿಲ್ಲಿಸ್ತಾರೆ. 40 ಅಡಿ ಎತ್ತರದ್ದು ಈ ಸಾರಿ ನಿಲ್ಲಿಸಿದ್ದಾರೆ. ಆದ್ರೆ ಪ್ರಾಬ್ಲಮ್ ಎಲ್ಲಿ ಶುರುವಾಗಿದ್ದು ಅಂದ್ರೆ, ಒಂದು ಇನ್ಸ್ಟಾಗ್ರಾಮ್ ರೀಲು ವೈರಲ್ ಆಗೋಕೆ ಶುರುವಾಯಿತು. ಆ ರೀಲ್ನಲ್ಲಿ ಆ 40 ಅಡಿ ಎತ್ತರದ್ದು ಏನು ಹಾಕಿದ್ದಾರೆ ಚಿಕ್ಕಮಗಳೂರು ಟಿಪ್ಪು ನಗರದಲ್ಲಿ, ಆ ರೀಲ್, ಆ ಫೋಟೋ, ಆ ಫೋಟೋ ಜೊತೆಗೆ ಬಂದಂತ ಹಾಡು, ಆ ಹಾಡು ಪಾಕಿಸ್ತಾನ್ ಮುಜಾಹಿದ್ದೀನ್ ಅನ್ನುವಂತಹ ಪದಗಳನ್ನು ಹೊಂದಿರುವಂತಹ ಒಂದು ಹಾಡು. ಆ ಹಾಡನ್ನ ಈ ಕಟೌಟ್ನ ಹಿನ್ನೆಲೆ ಗಾಯನವಾಗಿ, ಹಿನ್ನೆಲೆ ಹಾಡಾಗಿ, ಬ್ಯಾಕ್ಗ್ರೌಂಡ್ ಸಾಂಗ್ ಆಗಿ ಅಳವಡಿಸಿ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಒಂದಷ್ಟು ಜನ. ಸೊ ಅದರ ಬಗ್ಗೆ ದೂರು ಬಂತು. ಸೊ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಜಿತೇಂದ್ರ ಕುಮಾರ್ ದಯಾಮ SP ಚಿಕ್ಕಮಗಳೂರು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈ ರೀತಿಯಾದಂಥದ್ದು ನಮ್ಮ ಗಮನಕ್ಕೆ ಬಂತು. ಅದರ ಮೇಲೆ ನಾವು ಕೇಸ್ ಮಾಡಿದ್ದೀವಿ. ಸೆಕ್ಷನ್ 196 ಅಂಡ್ ಸೆಕ್ಷನ್ 299 BNS ಇದರ ಅಡಿಯಲ್ಲಿ FIR ಆಗಿದೆ ಮತ್ತು ಒಂದು ಯುವಕನ ಬಂಧನ ಆಗಿದೆ. ಆತ 23 ವರ್ಷದ ರೋಷನ್ ಅನ್ನೋದು ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ. ಇದು ಎಲ್ಲ ಕಡೆಯೂ ಸಹ ಆ ಹೆಸರು ಓಡಾಡ್ತಿಲ್ಲ, ಬೇರೆ ಮೂಲಗಳಿಂದ ಬಂದಿದ್ದಾವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನು ಕನ್ಫರ್ಮ್ ಮಾಡಿಲ್ಲ. ಯಾವುದೋ ಒಂದು ಮೂಲದಿಂದ ಬಂದಿರೋ ಹೆಸರದು, ರೋಷನ್ ಅನ್ನುವಂತಹ ಹೆಸರು ಬಂದಿದೆ. 23 ವರ್ಷದ ಯುವಕ ಅಂತ ಬಂದಿದೆ. ಯಾವುದೋ ಮಾರ್ಕೆಟ್ ಏರಿಯಾನೋ ಎಂಥದೋ ಆ ಪ್ರದೇಶದ ಹುಡುಗ, ಯುವಕ, ಅವನು ಇದರ ಮೂಲ ಅನ್ನುವ ಸಾಧ್ಯತೆ ಇದೆ ಅಂತ. ಆದರೂ ಆ, ದಯಾಮ ಅವರು ಕೊಟ್ಟಿರುವಂತಹ ಹೇಳಿಕೆಯಲ್ಲಿ, ಪತ್ರಿಕಾ ಹೇಳಿಕೆಯಲ್ಲಿ
ಅದರ ಬಗ್ಗೆ ಪರಿಶೀಲನೆ ನಡೆಸ್ತಿದ್ದೀವಿ. ಅದು ಒರಿಜಿನೇಟ್ ಆಗಿದ್ದೆಲ್ಲಿ? ಯಾರು ಮೊಟ್ಟ ಮೊದಲಿಗೆ ಅದನ್ನು ಹಾಕಿದ್ದು? ಅಳವಡಿಸಿದ್ದಾರೋ ಆ ಹಾಡನ್ನು? ಅದರ ಮೂಲಕ್ಕೆ ಹೋಗುವ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ತನಿಖೆ ನಡೀತಾ ಇದೆ. ಅದರ ಭಾಗವಾಗಿ ಒಂದು ಬಂಧನ ಆಗಿದೆ ಅಂತ ಅಷ್ಟು ಮಾತ್ರನೇ ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಈಗ ಅದು ಕಾನೂನಿನ ಪ್ರಕಾರ ಕಾನೂನು ಏನು ಆಗುತ್ತೋ ಅದರ ಕಾನೂನಿನ ಅಡಿಯಲ್ಲಿ ಅದರ ಕ್ರಮ ಆಗತ್ತೆ. ಆದರೆ ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ, ಇದನ್ನು ಯಾರೇ ಮಾಡಿರಲಿ, ಈ ಬಿಜೆಪಿಯವರು ಸುಮ್ಮನೆ ಕೇಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ಆ ಯೋಗ್ಯತೆನೇ ಇಲ್ಲ. ಯಾಕೆಂದ್ರೆ ಪಾಕಿಸ್ತಾನದ ಧ್ವಜ ಹಾರಿಸಿರುವಂತಹ ನೀಚಾತಿ ನೀಚರು ಸಹ ಆ ವಿರೋಧಿ ಇದರ ಬಗ್ಗೆ ಟೀಕೆ ಮಾಡುವವರು ಗುಂಪಿನಲ್ಲಿದ್ದಾರೆ. ಶ್ರೀರಾಮ ಸೇನೆ ಅಂತೆ, ಬಿಜೆಪಿ ಅಂತೆ, ಸಂಘ ಪರಿವಾರ ಅಂತೆ, ಬಜರಂಗ ದಳ ಅಂತೆ, ಎಲ್ಲ ದೇಶ ನಾಶ ಮಾಡೋದಕ್ಕೆ ಅಂತ ಹುಟ್ಟಿರುವಂತಹ ನಾನ್ಸೆನ್ಸ್ಗಳು. ಅವರಿಗೆ ಇಂತಹ ವಿಚಾರದಲ್ಲಿ ಮಾತಾಡೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ. ಯಾಕಂದ್ರೆ ಅವ್ರು ಮಾಡೋ ಕೃತ್ಯಗಳು ಇದಕ್ಕಿಂತ 1000 ಪಾಲು ಕೆಟ್ಟ ಕೊಳಕ ಕೃತ್ಯಗಳು. ಇದಕ್ಕಿಂತ 1000 ಪಾಲು ದೇಶದ್ರೋಹದ ಕೃತ್ಯಗಳು. ಸಮಾಜದಲ್ಲಿ ಬೆಂಕಿ ಹಚ್ಚೋದು, ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಮಾಡೋದು, ಈದ್ಗಾ ಮೈದಾನದಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸೋದು, ಇದು ಅವರು ಮಾಡುವಂತಹ ಕೃತ್ಯಗಳು. ಇದರ ಹಿಂದೆನೂ ಏನಾದರೂ ಕೈವಾಡಗಳು ಇದ್ದರೂ ಇರಬಹುದು. ಅದು ತನಿಖೆಯಿಂದ ಹೊರಗಡೆ ಬರಬೇಕು. ಬಟ್ ಆಸ್ ಆಫ್ ನೌ ಇದೇ ಯಾರೋ ಒಬ್ರು ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಸೊ ಈಗ ಬರುವಂತಹ ನಾನು ಆರಂಭದಲ್ಲಿ ಹೇಳ್ದಂಗೆ ಕೆಲವು ಮುಸ್ಲಿಂ ಮುಖಂಡರೇ ಇದರ ಬಗ್ಗೆ ಅಸಮಾಧಾನ ಹೊರ ಹಾಕ್ತಿರೋದೇನು ಅಂದ್ರೆ, ಈದ್ ಮಿಲಾದ್ ಪವಿತ್ರ ದಿನ, ಹಬ್ಬ ಆಚರಿಸ್ಕೊಳ್ಳೋಣ. ಈ ರೀತಿಯಾದಂತಹ ದೊಡ್ಡ ದೊಡ್ಡ ಕಟೌಟುಗಳನ್ನು, ಅದರಲ್ಲೂ ಟಿಪ್ಪು ಸುಲ್ತಾನ್ರನ್ನ ಎಳ್ಕೊಂಡು ಬಂದು ಸಮಾಜ ಏನು ನೋಡ್ತಿದೆ, ಏನು ನಡೀತಿದೆ ದೇಶದಲ್ಲಿ, ಎಂತಹ ವಾತಾವರಣದಲ್ಲಿದ್ದೀವಿ ಅನ್ನೋದರ ಅರಿವೇ ಇಲ್ಲದೇನೆ ನಿಮ್ಮ ಪಾಡಿಗೆ ನೀವು ಏನೇನೋ ಹುಚ್ಚಾಟಗಳು ಮಾಡ್ತಿದ್ದೀರಲ್ಲ, ಸರಿನಾ ಅನ್ನೋದು ಒಂದಷ್ಟು ಜನರ ಪ್ರಶ್ನೆ. ಅದರ ಜೊತೆಗೆ ಇದನ್ನ ಮುಸ್ಲಿಂ ಸಮುದಾಯದವರೇ ಮಾಡಿದ್ರೆ ಯಾಕೆ ಇಂತಹ ತೆವಲುಗಳನ್ನು ಮಾಡ್ಕೊಳ್ತೀರಿ? ನಿಮ್ಮೊಬ್ಬರಿಗೆ ಏನಾದರೂ ಸಮಸ್ಯೆ ಆಗೋ ಥರ ಮಾಡ್ಕೊಳ್ಳಿ, ನೀವು ಜೈಲಿಗೆ ಹೋಗಿ ನೇಣು ಹಾಕಿಸ್ಕೊಳ್ಳಿ, ಎನ್ಕೌಂಟರ್ ಮಾಡಿಸ್ಕೊಳ್ಳಿ, ಸಾಯ್ರಿ. ಆದರೆ ಇಡೀ ಸಮುದಾಯನ ತಗೊಂಡು ಬಂದು ಬೀದಿಯಲ್ಲಿ ನಿಲ್ಲಿಸುವಂತೆ ಸಂಘ ಪರಿವಾರಗಳು ಕಾಯ್ಕೊಂಡು ಕೂತಿದ್ದಾವೆ. ಬಿಜೆಪಿ ಕಾಯ್ಕೊಂಡು ಕೂತಿದೆ. ಹೊಸಿದ ಸೀಳು ನಾಯಿಗಳ ಹಾಗೆ ಕಾಯ್ಕೊಂಡು ಕೂತಿರ್ತವೆ. ಇಂತಹ ವಿಚಾರಗಳು ಏನಾದ್ರು ಸಿಗಬೇಕು, ಲಬಕ್ ಅಂತ ಹಾಕೊಳ್ಬೇಕು ಅಂತ. ಈಗ ನಿನ್ನೆ ನೋಡಿಲ್ವ ಪುತ್ತೂರಲ್ಲಿ ಜೆರಾಕ್ಸ್ ಅಂಗಡಿಯಲ್ಲಿ ಜೆರಾಕ್ಸ್ ಮಾಡ್ಕೊಳ್ಳೋ ವಿಚಾರವಾಗಿ ಗ್ರಾಹಕನಿಗೂ ಅಂಗಡಿಯವನಿಗೂ ಗಲಾಟೆ. ಅದನ್ನ ಹಿಂದೂ ಮುಸ್ಲಿಂ ಮಾಡಿ ಅದಕ್ಕೊಂದು ಬಂದು, ಅದಕ್ಕೊಂದು ಗಲಾಟೆ, ಅದಕ್ಕೊಂದು ಪ್ರತಿಭಟನೆ, ಅದಕ್ಕೊಂದಷ್ಟು ದ್ವೇಷ ಭಾಷಣಗಳು. ಆ ಲೆವೆಲಲ್ಲಿ ಬದುಕ್ತಾ ಇರುವಂತಹ ಸನ್ನಿವೇಶದಲ್ಲಿ ಅಂತಹ ಒಂದು ಪರಿಸ್ಥಿತಿಯನ್ನ ಈ ದೇಶದಲ್ಲಿ ಸಂಘ ಪರಿವಾರ ಬಿಜೆಪಿ ತಂದಿಟ್ಟಿರುವಂತಹ ಸನ್ನಿವೇಶದಲ್ಲಿ ನಾವೇನ್ ಮಾಡ್ತಿದ್ದೀವಿ? ಇದರಿಂದ ಯಾರಿಗೆಲ್ಲ ಸಮಸ್ಯೆ ಆಗುತ್ತೆ, ಸಮಾಜದಲ್ಲಿ ಏನಾಗುತ್ತೆ, ಅದರ ಬಗ್ಗೆ ಕಿಂಚಿತ್ತಾದ್ರೂ ಯೋಚನೆ ಮಾಡಬೇಕು. ಸುಮ್ಮನೆ ಲಫಂಗಗಳ ಹಾಗೆ ಬಾಯಿಗೆ ಬಂದಿದ್ದು ಮನಸ್ಸಿಗೆ ತೋಚಿದ್ದು ಏನಂದ್ರೆ ಅದು ಮಾಡಕ್ ಹೋಗಬಾರ್ದು. ಅಟ್ಟರ್ ನಾನ್ಸೆನ್ಸ್ ಅದು. ಈ ವಿಚಾರದಲ್ಲಿ ಮುಸ್ಲಿಂ ಸಮುದಾಯ ಒಗ್ಗಟ್ಟಾಗಿದೆ. ತಪ್ಪಿತಸ್ಥರು ಯಾರೇ ಆಗಿರಲಿ, ಮುಸ್ಲಿಂ ಸಮುದಾಯದವರೇ ಆಗಿರಲಿ, ಅವರನ್ನ ಬಿಡೋ ಮಾತೇ ಇಲ್ಲ. ಪೊಲೀಸರು ಕಠಿಣಾತಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮುಸ್ಲಿಂ ಸಮುದಾಯ ಹೇಳ್ಕೊಳ್ತಿದೆ. ಆದರೆ ಬಿಜೆಪಿ ಸಂಘ ಪರಿವಾರ, ನಾನು ಆಗ್ಲೇ ಹೇಳ್ದಂಗೆ ಅವರಿಗೆ ಯಾವ ಅರ್ಹತೆನೂ ಇಲ್ಲ, ನೈತಿಕತೆನೂ ಇಲ್ಲ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಅವರು ಮಾಡಿದಷ್ಟು ಕೆಟ್ಟ ಕೊಳಕ ಕೆಲಸಗಳನ್ನು ಬೇರೆ ಯಾರು ಮಾಡೋದಿಲ್ಲ. ಅವರಿಗೆ ಆಹಾರ ಆಗಿದೆ ಒಂದಷ್ಟು ಅಮಾಯಕರು, ಬ್ರೈನ್ ವಾಶ್ ಆಗಿರುವಂಥವರು ದ್ವೇಷವನ್ನ ಇನ್ನೊಂದು ರೀತಿಯಲ್ಲಿ ಹರಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಬಟ್ ಎನಿಹೌ ಒಂದು ಬಂಧನ ಆಗಿದೆಯಂತೆ. ಇದರ ಮೂಲಕ್ಕೆ ಹೋಗ್ಲಿ ಪೊಲೀಸರು. ಯಾರದನ್ನ ಅಳವಡಿಸಿದ್ದು, ಅದು ಯಾವನೇ ಆಗಿರಲಿ, ಎಲ್ಲಿನವರೇ ಆಗಿರಲಿ, ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತು ಒಂದೇ ರಿಕ್ವೆಸ್ಟ್, ಯಾವುದೇ ಮನಸ್ಥಿತಿಯವರಾಗಿರಿ ನೀವು, ದೇಶ ಮೊದಲು ಅಂತ ಯೋಚನೆ ಮಾಡಿ. ದೇಶದಲ್ಲಿ ಸಮಾಜ ಸೇರಿರುತ್ತೆ, ಸಮಾಜದಲ್ಲಿ ಮನುಷ್ಯರು ಇರ್ತಾರೆ, ಮನುಷ್ಯರಲ್ಲಿ ಸಮುದಾಯಗಳು ಇರ್ತವೆ. ಆ ಇಡೀ ಸಮುದಾಯಕ್ಕೆ ಏನಾದರೂ ತೊಂದರೆ ಆಗೋ ರೀತಿಯಲ್ಲಿ ನಿಮ್ಮ ವೈಯಕ್ತಿಕ ತೆವಲಿಗೆ ಏನೂ ಮಾಡಬೇಡಿ. ಅದು ದಲಿತರಾಗಿರ್ಬೋದು, ಮುಸ್ಲಿಮರಾಗಿರ್ಬಹುದು, ಕ್ರೈಸ್ತರಾಗಿರ್ಬೋದು, ಬೌದ್ಧ, ಸಿಖ್ ಯಾರೇ ಆಗಿರಲಿ. ಸಂಘ ಪರಿವಾರಕ್ಕೆ ನಾನು ಅದು ಹೇಳೋದಿಲ್ಲ. ಯಾಕೆಂದ್ರೆ ಅವರು ಬದುಕಿರೋದೇ ಅಂತಹ ನೀಚತನವನ್ನು ಮಾಡೋದಕ್ಕೇನೆ. ಅವರು ಕೆಟ್ಟ ಕೊಳಕ ನೀಚತನದಲ್ಲಿ ಬದುಕೋದಕ್ಕೆ ಅವರು ಹುಟ್ಟಿರೋದು. ಅವ್ರಿಗೆ ನಾವು ಏನಾದರೂ ಹೇಳಿದ್ರೆ ಅದು ಹೋಗಲ್ಲ, ತಲೆಗೆ ಹೋಗಲ್ಲ. ಅವರ ಮೆದುಳು ತುಂಬ ಆ ಕೊಚ್ಚೆಯಲ್ಲಿ ಒಂಥರ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಕೊಚ್ಚೆಯ ಪೊರೆ ಮೆದುಳನ್ನ ಆವರಿಸ್ಕೊಂಡಿರುತ್ತೆ. ಅವ್ರಿಗೆಲ್ಲ ನಾನು ಹೇಳ್ತಿರೋದು, ದೇಶವನ್ನು ಪ್ರೀತಿಸೋ ಜನಕ್ಕೆ, ದೇಶದ ಬಗ್ಗೆ ಅಭಿಮಾನ ಇರೋ ಜನಕ್ಕೆ ಏನಾದರೂ ಮಾಡೋದಕ್ಕೆ ಮೊದಲು ಯೋಚನೆ ಮಾಡಿ. ಇದರಿಂದ ದೇಶಕ್ಕೆ, ನಾಡಿಗೆ, ಸಮಾಜಕ್ಕೆ, ಸಮುದಾಯಕ್ಕೆ ಏನಾದರೂ ಸಮಸ್ಯೆ ಆಗತ್ತಾ?
ಆಮೇಲೆ ಮಾಡಿ. ಯಾರಿಗೂ ಏನೂ ಆಗಲ್ಲ. ನಿಮ್ಮೊಬ್ಬರಿಗೆ ಆಗತ್ತೆ, ನಿಮಗೆ ಖುಷಿ, ನಿಮ್ಮ ತೆವಲು, ನಿಮಗೆ ಗಾಂಚಲಿ ಜಾಸ್ತಿ, ಏನಾಗುತ್ತೋ ನೋಡೇ ಬಿಡ್ತೀನಿ, ನನ್ನೊಬ್ಬನಿಗೆ ತಾನೇ, ಆ ಥರ ಇದ್ದರೆ ಮಾಡ್ಕೊಂಡು ಎನ್ಕೌಂಟ್ರಲ್ಲಿ ಸಾಯಿರಿ, ಜೈಲಲ್ಲಿ ಕೊಳೀರಿ, ಇನ್ಯಾರ ಆಗ್ರಿ. ಸಮುದಾಯಕ್ಕೆ ತಂದಿಡಬೇಡಿ, ಸಮುದಾಯಕ್ಕೆ ತಂದಿಡಬೇಡಿ ಅಷ್ಟೇ. ಸೊ ಇದಿಷ್ಟು ಚಿಕ್ಕಮಗಳೂರಿನಿಂದ ಬರ್ತಿರುವಂತಹ ಘಟನೆಯ ವಿವರಗಳು. ಏನಾದರೂ ಮುಂದೆ ಅಪ್ಡೇಟ್ಸ್ ಇದ್ದರೆ ಖಂಡಿತ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.